शिवाय राघवेन्द्राय सत्याय धर्माय च हेरामणिपुरक्षाय नमः। श्री शांकरीमणते यदुधर्मराय च माधवार्याय सर्वे नमः विरामेशाय तपः स्वाध्याय शुश्रूषा कृष्णपूजा रत्नदि विशेष कृष्णभक्ति परिवार संपर्क श्री हवाई पूर्णमाते श्री विद्यापति श्री पूर्णमाते परम पूज्य नायक श्री विद्यापति पंचम चातुर्मास कमलापुर क्षेत्रದಲ್ಲಿ ಪ್ರಾತಃ ಶ್ರೀ ವಿದ್ಯಾಪತಿಗಳ ಸನ್ನಿಧಾನದಲ್ಲಿ ಶ್ರೀ ಶ್ರೀ ಸಾವಿರದ ಶ್ರೀ ವಿದ್ಯಾಪತಿಗಳ ಪಂಚಮ ಚಾತುರ್ಮಾಸದ 4ನೇ ದಿನದಲ್ಲಿ ಪಂಡಿತರಾಗಿರುವಂತಹ ಗೋಚಾರದಿಂದ ಮಹಾಭಾರತ ತಾತ್ಪರ್ಯದ 3ನೇ ಅಧ್ಯಾಯ ಈ ಪ್ರವಚನ ಆಗ್ತಾ ಇದೆ. ಶ್ರೀ ವಿದ್ಯಾಪತಿಗಳ ಪ್ರಶ್ನವಾಗಿ ಮತ್ತು ಚಾತುರ್ಮಾಸದ ಸಂಕೇತವಾಗಿ ಆಚರಣೆ ನಡೆಯುತ್ತದೆ. ಆಚರಣೆಗಾಗಿ ಸಂಯುಕ್ತವಾಗಿ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಪಂಚಮ ಚಾತುರ್ಮಾಸದಲ್ಲಿ 4ನೇ ದಿನದ ಪ್ರವಚನ ಕಾರ್ಯಕ್ರಮ ಮಹಾಭಾರತ ತಾತ್ಪರ್ಯದ 3ನೇ ಅಧ್ಯಾಯ ಪ್ರಾರಂಭವಾದರೆ ಆಚಾರ್ಯರು ಪ್ರವಚನ ಪ್ರಾರಂಭಿಸಲಾಗಿ ಶ್ರೀಪಾದರಲ್ಲಿ ಆಜ್ಞೆಗಳಿಂದ ಪ್ರವಚನ ಪ್ರಾರಂಭಿಸಿದರು. ಆಜ್ಞೆಗಳು ರಿಕಾರ್ಡಿಂಗ್ ಮಾಡ್ತೀವಿ. ರಿಕಾರ್ಡಿಂಗ್ ಶ್ರೀ ಗುರುಭ್ಯೋ ನಮಃ ಸರ್ವಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ತದ್ವೇನಯ ಸುಪಥಾರಾಯ ತಸ್ಮಾನ್ ಸ್ವಾನ್ ದೇವವೈನಾನಿ ವಿದ್ವಾನ್ ಯೋ ದಸ್ಮಜ್ಜುಹುರಾಣಮೇನೋ ಭುಯಿಷ್ಠಾಂ ತೇ ನಮಃ ಮುಕ್ತಿಂ ವಿಧೇಮಾಂ. ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರೇ ಗುರವೇ ನಮಃ. ನಾರಾಯಣಂ ಸುರಗಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಮೇಶಂ ವಂದೇ ಭವತ್ನಂ ಅಮರ ಅಸುರ ವಿಚ್ಛಿದ್ದವಂದ್ಯಂ. ವಿದ್ಯಾನಿಧಿ ಸಂಯುಕ್ತಂ ಭಾಗವತ ಪರಮೋತ್ತಮಂ ವಿದ್ಯಾವಿನಯ ಸಂಪ್ರಾಪ್ತ್ಯರ್ಥಂ ವಿದ್ಯಾಭೂಷಣಂ ಭಜೆ. ಪ್ರಸ್ತುತ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಗುರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಅವರ ಆಜ್ಞೆಯ ಮೇರೆಗೆ ಈ ಒಂದು ಅವರ ಚಾತುರ್ಮಾಸದ 5ನೇ ಚಾತುರ್ಮಾಸದ ಈ ಪರ್ವಕಾಲದಲ್ಲಿ ಜ್ಞಾನಯಜ್ಞ ಅನ್ನುವಂಥದ್ದು ನಡೀತಾ ಇದೆ.
ಇದು ಭಾಗವತ ತಾತ್ಪರ್ಯ ನಿರ್ಣಯ ಅತ್ಯಂತ ಸ್ತುತ್ಯವಾಗಿರ್ತಕ್ಕಂಥದ್ದು. ಪಾಠ ಪ್ರವಚನ ಎಲ್ಲ ಜ್ಞಾನ ಕಾರ್ಯಗಳು ಜೊತೆಯಲ್ಲಿ ನಡಿಬೇಕನ್ನುವಂಥ ಅಪೇಕ್ಷೆಯಿಂದ ಇದನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಮಲಾಪುರದ ಈ ಟ್ರಸ್ಟಿನ ಎಲ್ಲ ಸದಸ್ಯರು ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವಂಥ ಗ್ರಂಥ ಆಚಾರ್ಯರ ಮೇರುಕೃತಿ. ಪ್ರಸ್ಥಾನತ್ರಯಗಳಲ್ಲಿ ಇತಿಹಾಸ ಪ್ರಸ್ಥಾನ ಅನ್ನುವಂಥ ಭಾಗದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವಂಥ ಹೆಸರಿದ್ರು ಕೂಡ ಅದರಲ್ಲಿ ರಾಮಾಯಣ, ಮಹಾಭಾರತ, ಹರಿವಂಶಗಳನ್ನ ಒಳಗೊಂಡು ನಿರ್ಣಯಗಳನ್ನ ನೀಡಿದ್ದಾರೆ ಆಚಾರ್ಯರು. ಮಹಾಭಾರತ ನಿರ್ಣಯವನ್ನ ಯಾಕೆ ರಚನೆ ಮಾಡಿದರು ಅಂದ್ರೆ ವೇದವ್ಯಾಸರ ಆಜ್ಞೆಯ ಮೇರೆಗೆ. ವೇದವ್ಯಾಸರೇ ಸ್ವತಃ ಮಹಾಭಾರತಕ್ಕೆ ನಿರ್ಣಯವನ್ನು ಬರಲಿಕ್ಕೆ ಬ್ರಹ್ಮಸೂತ್ರಗಳನ್ನು ಬರೆದು ವೇದವ್ಯಾಸರಿಗೆ ಒಪ್ಪಿಸಿದಾಗ ವೇದವ್ಯಾಸರೇ ಆಜ್ಞೆಯನ್ನು ಮಾಡ್ತಾರೆ, ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯವನ್ನು ಬರೆಯಿ ಎಂಬುದಾಗಿ. ಆ ಕಾರಣಕ್ಕಾಗಿ ಉಡುಪಿಗೆ ಬಂದು ಉಡುಪಿಯಲ್ಲಿಯೇ ಅದನ್ನು ರಚನೆ ಮಾಡಿರ್ತಕ್ಕಂಥ ಗ್ರಂಥ ಅಂತಹದ್ದು ಮಹಾಭಾರತ. ಲಕ್ಷ ಶ್ಲೋಕಾತ್ಮಕವಾಗಿರತಕ್ಕಂಥ ಮಹಾಭಾರತ, ರಾಮಾಯಣ ಇತಿಹಾಸ ಪ್ರಸ್ಥಾನದಲ್ಲಿ ಬರ್ತದೆ ಅಂದ್ರೆ ಜ್ಞಾನದ ಆಕರಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ವೇದಗಳು. ವೇದಾಂತ ನಿರ್ಣಯಕ್ಕೆ ವೇದಗಳಿಗೆ ಪೂರಕವಾಗಿರ್ತಕ್ಕಂಥ ಗ್ರಂಥಗಳು ಮಹಾಕಾವ್ಯಗಳು. ಯಾವ್ಯಾವ ವೇದಕ್ಕೆ ಪೂರಕವಾಗಿದೆಯೋ ಅದೆಲ್ಲವನ್ನು ಪ್ರಮಾಣಗಳು ಎಂಬುದಾಗಿ ಕರೆತೇವೆ. ಅಂತಹ ಪ್ರಮಾಣ ಗ್ರಂಥಗಳಲ್ಲಿ ಮಹಾಭಾರತವು ಬರ್ತದೆ. ವೇದವ್ಯಾಸರು 28ನೇ ಕಲಿಯುಗದ ಪ್ರಾರಂಭದಲ್ಲಿ, ದ್ವಾಪರ ಯುಗದ ಮುಗಿದು ಕಲಿಯುಗದ ಪ್ರಾರಂಭದಲ್ಲಿ ವೇದಗಳನ್ನು ವಿಭಾಗ ಮಾಡಿ ವೇದಾಂತಗಳ ನಿರ್ಣಯ ಮಾಡೋದಕ್ಕಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ರು. ಬ್ರಹ್ಮಸೂತ್ರಗಳು, ವೇದಗಳು ಜನಸಾಮಾನ್ಯರಿಗೆ ತಿಳಿಯದೇ ಇದ್ದ ಕಾರಣಕ್ಕಾಗಿ ಪುರಾಣಗಳನ್ನು ರಚನೆ ಮಾಡಿಕೊಟ್ರು. ವೇದಗಳಲ್ಲಿರತಕ್ಕಂಥ ರಹಸ್ಯಗಳನ್ನ ಕಥಾರೂಪದಲ್ಲಿ ತಿಳಿಸುವುದಕ್ಕಾಗಿ ಪುರಾಣಗಳನ್ನು ರಚನೆ ಮಾಡಿಕೊಂಡ್ರು. 18 ಪುರಾಣಗಳು, 18 ಉಪಪುರಾಣಗಳು. ಜೊತೆಯಲ್ಲಿ ಮಹಾಭಾರತವನ್ನ ರಚನೆ ಮಾಡಿದರು. ಮಹಾಭಾರತ ರಚನೆ ಮಾಡಿದರೆ ಆಚಾರ್ಯರ ಕಾಲಕ್ಕಾಗಲೇ ಅನೇಕ ಪ್ರಕ್ಷುಬ್ಧಗಳು ಅದರಲ್ಲಿ ಬದಲಾವಣೆಗಳನ್ನು ಮಾಡಿ ತಮಗೆ ತಿಳಿದಂತೆ ಅನೇಕ ಗ್ರಂಥಗಳನ್ನ ರಚನೆ ಮಾಡಿ ಆ ಗ್ರಂಥದ ಗಾಂಭೀರ್ಯವನ್ನ ಕಳೆದು ಬಿಟ್ಟಿದ್ರು. ಅನೇಕ ಜನ ಉತ್ತರದಲ್ಲಿ, ಭಾರತದಲ್ಲಿ ಮತ್ತು ದಕ್ಷಿಣ ಭಾರತ ಎಲ್ಲ ಕಡೆಗೂ ಕೂಡ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ರಾಮಾಯಣದ ಮೇಲೆ, ಮಹಾಭಾರತದ ಮೇಲೆ. ಕುಮಾರವ್ಯಾಸ ಮಹಾಭಾರತವನ್ನ ರಚನೆ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ರಾಮಾಯಣಗಳ ಭಾರದಲ್ಲಿ ಆ ಶೇಷದೇವರು ಆ ವಜ್ರವನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅಷ್ಟು ರಾಮಾಯಣಗಳಿದೆ, ಅದಕ್ಕಾಗಿ ನಾನು ಮಹಾಭಾರತವನ್ನ ರಚನೆ ಮಾಡ್ತೀನಿ ಅಂತ. ಅದಕ್ಕಾಗಿ ಆ ವೇದ ಕುಮಾರವ್ಯಾಸ ಮಹಾಭಾರತವನ್ನ ರಚನೆ ಮಾಡಿದ. ಅದರಂತೆ ಅನೇಕ ಜನ ರಚನೆ ಮಾಡಿ ಮೂಲದಲ್ಲಿರ್ತಕ್ಕಂಥ ಗ್ರಂಥಗಳನ್ನ, ಶ್ಲೋಕಗಳನ್ನ ತೆಗೆದಾಕಿ ತಮ್ಮ ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಶ್ಲೋಕಗಳನ್ನ ಸೇರ್ಪಡೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದರು. ಜೈನರು ಮಹಾಭಾರತವನ್ನು ರಚನೆ ಮಾಡಿದ್ದಾರೆ, ಬೌದ್ಧರು ಮಾಡಿದ್ದಾರೆ, ಬೇರೆ ಬೇರೆ ಮತಕ್ಕೆ ಸಂಬಂಧಪಟ್ಟವರು ಕೂಡ ಆ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ರಾಮಾಯಣಗಳು ಮಾಡಿದ್ದಾರೆ. ಅವಾಗ ಏನೇನು ಬೇಕು ತಮಗೆ ತೋಚದಂತೆ ಅವುಗಳನ್ನ, ಕಥೆಗಳನ್ನ ತಿರುಚಿಬಿಟ್ಟಿದ್ದಾರೆ. ಹೀಗಾಗಿ ಏನು ಮೂಲ ಯಾವುದು ಏನು ಎನ್ನುವಂತ ಗೊಂದಲಕ್ಕೆ ಈಡಾಗತಕ್ಕಂಥ ಸಂದರ್ಭ. ಕೆಲವು ಗ್ರಂಥಗಳನ್ನು ಓದಿದಾಗ ಗಾಬರಿ ಆಗ್ಬೇಕು, ಅಷ್ಟು ವಿಷಯಗಳು ಇದೆ. ರಾಮಾಯಣ ಒಂದು ಕಡೆಗೆ ಬರೀತಾನೆ ಒಬ್ಬ ಕವಿ, ಸೀತೆ ರಾವಣನ ಮಗಳು ಅಂತ ಬರೀತಾನೆ. ಸೀತೆಯನ್ನ ಕಥಾನಾಯಕಿಯನ್ನಾಗಿ ಚಿತ್ರಣವನ್ನ ಮಾಡಿ ಬರೀತಾರೆ.
ಈಗ ಏನೇನೋ ಅಸಂಬದ್ಧಗಳನ್ನ ಮಾಡಿರ್ತಕ್ಕಂಥದ್ದು. ಜೈನ ಕವಿಗಳು ಉದಾಹರಣೆ ಕರ್ನಾಟಕದಲ್ಲಿ ಪಂಪ ರನ್ನ ರಚನೆ ಮಾಡಿದರು. ಅಲ್ಲಿ ಮಾಡುವಾಗ ರನ್ನ ಹೇಳ್ತಾನೆ, ರನ್ನನ ಮಹಾ ಗದಾಯುದ್ಧ ಅಂತ ಪ್ರಸಿದ್ಧಿ. ಶಿವಾವಲೋಕನ ಕ್ರಮದಿಂದ ರಚನೆ ಮಾಡ್ತೀನಿ ಅಂತ. ಶಿವಾವಲೋಕನ ಕ್ರಮದ ಅಂದ್ರೆ ಉಲ್ಟಾ, ಎಲ್ಲಿ ದುರ್ಯೋಧನ ಸತ್ತನೋ, ದುರ್ಯೋಧನ ನೆಲಕ್ಕೆ ಬಿದ್ದನೋ ಅಲ್ಲಿಂದ ಕತೆ ಪ್ರಾರಂಭ ಮಾಡಿ ದುರ್ಯೋಧನ ಹುಟ್ಟುವರೆಗೆ ಕತೆ ಬರ್ಕೊಂಡು ಹೋದ. ರನ್ನನ ಗದಾಯುದ್ಧ ಅವನು ಬರೆಯುವಾಗ ಯಾರ್ಯಾರು ತಮ್ಮ ರಾಜರು ತಮಗೆ ಆಶ್ರಯದಾತರಾಗಿದ್ರು ಅವರನ್ನ ನಾಯಕರನ್ನ ಅವರಿಗೆ ಹೋಲಿಕೆ ಮಾಡಿ ಅವರನ್ನ ನಾಯಕರನ್ನಾಗಿ ಮಾಡಿ ಇಟ್ಟುಕೊಂಡು ಗ್ರಂಥವನ್ನು ಬರೆದ. ಮಹಾಭಾರತ ಕಥಾನಾಯಕ ದುರ್ಯೋಧನ ಅಂತ ಬರೆದ. ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ಬರೀತಾನೆ, ಆ ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಅರಿಕೇಸರಿ ಅವನು ನಾಯಕನಾಗಿಟ್ಟುಕೊಂಡು ಮಹಾಭಾರತಕ್ಕೆ ಹೋಲಿಕೆ ಮಾಡಿ ಅವನನ್ನೇ ನಾಯಕನಾಗಿಟ್ಟು ಗ್ರಂಥಗಳನ್ನು ರಚನೆ ಮಾಡಿದ. ಹೀಗೆ ಗ್ರಂಥಗಳನ್ನು ತಮಗೆ ತೋಚಿದಂತೆ ಗ್ರಂಥಗಳನ್ನ ಬರೆದು ಎಲ್ಲವೂ ಗೊಂದಲಕ್ಕೆ ಇರತಕ್ಕಂತಹ ಸಂದರ್ಭದಲ್ಲಿ ಸಜ್ಜನರಿಗೆ ಸಾತ್ವಿಕರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದು ಗೊತ್ತಾಗದೇ ಇರತಕ್ಕಂಥ ಸಂದರ್ಭ. ಆಚಾರ ಕಾಲಕ್ಕಾಗಲೇ ಅಷ್ಟು ಪ್ರಕ್ಷುಬ್ಧವಾಗಿರ್ತಕ್ಕಂಥ ವಾತಾವರಣ. ಅದಕ್ಕಾಗಿ ಮಹಾಭಾರತಕ್ಕೆ ನಿರ್ಣಯ ಬರಿ ಅಂತ ಹೇಳುವುದಾಗಿ ವೇದವ್ಯಾಸರ ಆಜ್ಞೆಯ ಪ್ರಕಾರವಾಗಿ ವೇದಗಳನ್ನ ಮಹಾಭಾರತಕ್ಕೆ ನಿರ್ಣಯ ಬರಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಸರ್ವಶಾಸ್ತ್ರಾರ್ಥ ನಿರ್ಣಯ ಎಂಬುದಾಗಿ ಕರೆದಿದ್ದಾರೆ. ಅಣುಭಾಷ್ಯ ಬ್ರಹ್ಮಸೂತ್ರ ಭಾಷೆಗಳಿಗೆ ಸರ್ವಶಾಸ್ತ್ರಾರ್ಥ ನಿರ್ಣಯಗಳು ಅಂತಿದೆ. ಅಂತ ಸರ್ವಶಾಸ್ತ್ರಾರ್ಥ ನಿರ್ಣಯ ರೂಪದಲ್ಲಿರತಕ್ಕಂಥದ್ದು ಇನ್ನೊಂದು ಕಾವ್ಯ ಅಂದ್ರೆ ಅದು ಮಹಾಭಾರತ. ಆ ಮಹಾಭಾರತದ ನಿರ್ಣಯವೂ ಕೂಡ ಸರ್ವಶಾಸ್ತ್ರಾರ್ಥವಾಗಿರ್ತಕ್ಕಂಥದ್ದು. ಅಂತ ನಿರ್ಣಯಗಳನ್ನ ಒಳಗೊಂಡಿರ್ತಕ್ಕಂಥ ಅದರಲ್ಲಿ ಕೂಡ ಮೊದಲನೇ ಅಧ್ಯಾಯ ಅದಕ್ಕೆ ಅದೇ ಹೆಸರನ್ನು ಕೊಟ್ಟೇ ಬರೀತಾರೆ. ಸರ್ವಶಾಸ್ತ್ರಾರ್ಥ ನಿರ್ಣಯ ಅನ್ನುವಂತ ಹೆಸರಿನಿಂದಲೇ ಒಂದನೇ ಅಧ್ಯಾಯವನ್ನ ಆಚಾರ್ಯರು ರಚನೆ ಮಾಡಿದ್ದಾರೆ. ಎರಡನೇ ಅಧ್ಯಾಯದಲ್ಲಿ ಇದರ ವಿಸ್ತಾರ ರೂಪವಾಗಿ ಮುಂದೆ ಅದು ಕೂಡ ಶಾಸ್ತ್ರಾರ್ಥ ನಿರ್ಣಯ, 3 ಶಾಸ್ತ್ರಾರ್ಥ ನಿರ್ಣಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಇದೆ. ಯಾಕೆ ಅಂತ ಕೇಳಿದ್ರೆ ಸೃಷ್ಟಿಯ ರಚನೆ ಹೇಗಾಯಿತು, ಸೃಷ್ಟಿಯ ನಿಯಮನವನ್ನು ಹೇಗೆ ಮಾಡಿದರು ದೇವತೆಗಳು, ಸೃಷ್ಟಿಯ ಲಯ ಹೇಗಾಯಿತು, ಸೃಷ್ಟಿ ಸ್ಥಿತಿ ಲಯವನ್ನು ತಿಳಿಸ್ತಕ್ಕಂಥ ಗ್ರಂಥ ಯಾವ ಇರ್ತದಂದ್ರೆ ಅದು ವೇದಕ್ಕೆ ಪ್ರಮಾಣವನ್ನು ಇಟ್ಟುಕೊಂಡು ವೇದಾನುಸಾರಿಯಾಗಿರ್ತಕ್ಕಂಥ ಗ್ರಂಥಗಳಿದ್ರೆ ಅದು ಪ್ರಮಾಣ ಅಂತ ಅನಿಸ್ಕೊಳ್ತದೆ. ಇನ್ನು 3ನೇ ಅಧ್ಯಾಯದಲ್ಲಿ ಭಗವಂತ ಈ ಸೃಷ್ಟಿಯನ್ನ ಹೇಗೆ ಮಾಡಿದ್ದಾನೆ, ಬ್ರಹ್ಮಾಂಡವನ್ನ, ಆ ಸೃಷ್ಟಿ ಮಾಡಿರ್ತಕ್ಕಂಥ ಕ್ರಮವನ್ನ ಅನೇಕ ಗ್ರಂಥಗಳಲ್ಲಿ ಬೇರೆ ಬೇರೆಯ ಸೃಷ್ಟಿ ಕ್ರಮ ಇದೆ ಇದ್ರೂ ಕೂಡ ಗೊಂದಲಕ್ಕೆ ಆಗ್ತಕ್ಕಂಥ ಸಂದರ್ಭ ಇದೆ. ಅಂದ್ರೆ ಮಹಾಭಾರತದಲ್ಲಿ ಈಗ ಹೇಳಿದೆ, ರಾಮಾಯಣದಲ್ಲಿ ಈಗ ಹೇಳಿದೆ ಸೃಷ್ಟಿ ಕ್ರಮ, ಭಗವದ್ಗೀತೆಯಲ್ಲಿ ಒಂದು ರೀತಿ ಹೇಳ್ತಾ ಇದೆ, ಭಾಗವತದಲ್ಲಿ ಒಂದು ರೀತಿ ಹೇಳ್ತಾ ಇದೆ. ಇದು ಸೃಷ್ಟಿ ಕ್ರಮದಲ್ಲಿ ಬೇರೆ ಬೇರೆ ಗ್ರಂಥಗಳು ಬೇರೆ ಬೇರೆ ಹೇಳ್ತಾ ಇದೆ. ಅಲ್ಲಿ ಯಾವುದು ಸರಿ ಎನ್ನುವಂತಹದ್ದು ಗೊಂದಲ ಕೂಡ ಇರತಕ್ಕಂಥ ಸಂದರ್ಭದಲ್ಲಿ ಸೃಷ್ಟಿಯ ನಿಯಮನಕ್ಕೆ, ಸೃಷ್ಟಿಯ ಆ ಕಾರ್ಯಕ್ಕೆ ಯಾವುದು ಎಲ್ಲವನ್ನು ಒಳಗೊಂಡು ಈ ರೀತಿಯಾಗಿ ಅರ್ಥೈಸಬೇಕು ಅನ್ನುವಂಥ ನಿರ್ಣಯವನ್ನು ಕೊಟ್ಟಿರ್ತಕ್ಕಂಥದ್ದು ಆಚಾರ್ಯ. ಮಹಾಭಾರತದಲ್ಲಿ ಭಾಗವತದಲ್ಲೇ ಸುಮಾರು 3-4 ಸೃಷ್ಟಿ ಕ್ರಮವನ್ನು ಹೇಳಿದ್ದಾರೆ. ಭಾಗವತದಲ್ಲಿ 3ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ, 3ನೇ ಸ್ಕಂದದಲ್ಲಿ, 2ನೇ ಸ್ಕಂದದಲ್ಲಿ ಮತ್ತು 4ನೇ ಸ್ಕಂದ, 5ನೇ ಸ್ಕಂದದಲ್ಲಿ 4 ಸ್ಕಂದಗಳಲ್ಲಿ ಸೃಷ್ಟಿ ಕ್ರಮ ಇದೆ. ಸೃಷ್ಟಿ ಕ್ರಮವನ್ನು ಈಗ ಹೇಳ್ತಾ ಇದ್ದಾರೆ. ಇದನ್ನು ಈ ಗೊಂದಲ ಹೇಗೆ ಪರಿಹರಿಸಲು ಅಂದಾಗ ಅದನ್ನು ಹೇಗೆ ಅರ್ಥೈಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು, ಬ್ರಹ್ಮಾಂಡದ ಸೃಷ್ಟಿಯ ಕ್ರಮವನ್ನು. ಇನ್ನ ತತ್ವದೇವತೆಗಳ ಸೃಷ್ಟಿ, ದೇವತೆಗಳು ಮತ್ತು ದೇವರು ಅನ್ನುವಂತ 2 ಕಲ್ಪನೆಯನ್ನ ಕೊಟ್ಟು ದೇವತೆಗಳಿಗೂ ಭಗವಂತನಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನ ಮೊಟ್ಟ ಮೊದಲು ತೋರಿಸಿರ್ತಕ್ಕಂಥ ಆಚಾರ್ಯರು ಅದು ವೇದದಲ್ಲೇ ಇರ್ತಕ್ಕಂಥ ವಿಚಾರವನ್ನು. ಆ ರೀತಿಯಾಗಿ ದೇವತೆಗಳ ಸೃಷ್ಟಿ, ಇನ್ನ ಬ್ರಹ್ಮ ಸೃಷ್ಟಿ, ದಶಾವತಾರಗಳು, ಇದೆಲ್ಲವೂ ಕೂಡ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಇನ್ನು 4ನೇ ಅಧ್ಯಾಯದಲ್ಲಿ 4ರಿಂದ 9 ಅಧ್ಯಾಯಗಳಿಗೆ ರಾಮಾಯಣವನ್ನ ಹೇಳಿದ್ದಾರೆ. ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೇಳ್ತೀನಿ ಅಂತ ಹೇಳಿ ಮಹಾಭಾರತದ ಗ್ರಂಥದಲ್ಲಿ ಹೆಸರಿಟ್ಟುಕೊಂಡು ರಾಮಾಯಣ ಹೇಳ್ತಾ ಇದ್ದಾರೆ. ಮಹಾಭಾರತ ಮತ್ತು ರಾಮಾಯಣ ಒಂದೇ ನಾಟಕ, 2 ಅಂಕಗಳು. ಇದರಲ್ಲಿ ಇರತಕ್ಕಂಥ ಪಾತ್ರಗಳಲ್ಲಿ ಅಲ್ಲಿ ಮುಂದುವರಿಯುತ್ತದೆ. ಭಗವಂತನಿಗೆ ಅನುಸಾರಿಯಾಗಿ ದೇವತೆಗಳು ಅವತಾರವನ್ನು ಮಾಡಿ ಭಗವಂತನ ಕಾರ್ಯದಲ್ಲಿ ಹೇಗೆ ಸಹಕಾರಿಯಾದರು ಅಂತ ತೋರಿಸಿದ್ದಾರೆ ಆಚಾರ್ಯರು.
ಇನ್ನ 9ನೇ ಅಧ್ಯಾಯದ ಆದ ನಂತರ 10ನೇ ಅಧ್ಯಾಯದಲ್ಲಿ ವೇದವ್ಯಾಸರ ಅವತಾರ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಹೇಳುವಾಗ ಮೊದಲು ವ್ಯಾಸಾವತಾರವನ್ನು ಹೇಳಿ 10ನೇ ಅಧ್ಯಾಯವನ್ನ ಹೇಳಿ ಆಮೇಲೆ 1ನೇ ಅಧ್ಯಾಯದಿಂದ ಹೇಳ್ತಕ್ಕಂಥದ್ದು ಕ್ರಮ. ವ್ಯಾಸಾವತಾರವನ್ನು ಮೊದಲೇ ಹೇಳಿಸ್ತಾರೆ. ಯಾರಾದರೂ ಮಹಾಭಾರತ ತಾತ್ಪರ್ಯವನ್ನು ಪ್ರವಚನ ಮಾಡುವಂತ ಸಂದರ್ಭದಲ್ಲಿ 1ನೇ ಅಧ್ಯಾಯದಿಂದ ಪ್ರಾರಂಭ ಮಾಡೋದಿಲ್ಲ, ವೇದವ್ಯಾಸರ ಅವತಾರದಿಂದ ಪ್ರಾರಂಭ ಮಾಡ್ತಾರೆ. ವೇದವ್ಯಾಸರ ಅವತಾರ ಬರ್ತಕ್ಕಂಥದ್ದು 10ನೇ ಅಧ್ಯಾಯದಲ್ಲಿ. 10ನೇ ಅಧ್ಯಾಯ ಮೊದಲು ಹೇಳಿ ಆಮೇಲೆ ಮತ್ತೆ 1ನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ತಾರೆ. ಇದು ಕ್ರಮ ಮಹಾಭಾರತ ತಾತ್ಪರ್ಯ ಹೇಳ್ತಕ್ಕಂಥದ್ದು. ಆಮೇಲೆ 11ರಿಂದ ಮಹಾಭಾರತ ಪ್ರಾರಂಭ ಆಗ್ತದೆ. ಒಟ್ಟು 32 ಅಧ್ಯಾಯಗಳನ್ನು ಕೂಡಿರ್ತಕ್ಕಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಹೆಸರೇ ಹೇಳುವಂತೆ ಎಲ್ಲಿ ಎಲ್ಲಿ ಗೊಂದಲಗಳು ಬರ್ತದೆಯೋ ಆ ಗೊಂದಲಗಳಿಗೆ ಪರಿಹಾರ ಮಾಡತಕ್ಕಂಥದ್ದು ನಿರ್ಣಯಗಳು. ಅಂದ್ರೆ ಕನ್ಫ್ಯೂಸ್, ಯಾವುದು ನಮಗೆ ಸರಿ ಅನ್ನುವಂತಹದ್ದು ಗೊತ್ತಾಗದೇ ಇರತಕ್ಕಂತ ಸಂದರ್ಭಗಳು ಬರ್ತದೆ. ಅಂತ ಸಂದರ್ಭಗಳಲ್ಲೆಲ್ಲ ಈಗ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವರು ಇದ್ದಾರೆ. ಇದರಲ್ಲಿ ದೊಡ್ಡವರು ಯಾರು ಅಂತ ಕೇಳಿದ್ರೆ ಧರ್ಮರಾಯ. ಅವತಾರದಿಂದ ಅಲ್ಲಿ ಹುಟ್ಟಿನ ಕ್ರಮದಿಂದ ನೋಡಿದಾಗ ಧರ್ಮರಾಯ ದೊಡ್ಡವನು, ಆದರೆ ಅಲ್ಲಿ ತಾರತಮ್ಯದಲ್ಲಿ ನೋಡಿದಾಗ ಭೀಮ ದೊಡ್ಡವನು. ರಾಮ ದಶರಥನ ಮಗನಾಗಿದ್ರು ಕೂಡ ರಾಮ ದೊಡ್ಡವನು, ದಶರಥ ದೊಡ್ಡವನು ಅಂದ್ರೆ ಕಾಲದ ಗಣನ ಹಿಡಿದಾಗ ರಾಮ ವಯಸ್ಸಿನಿಂದ ದಶರಥ ತಂದೆ ದೊಡ್ಡದಾಗಿದ್ರು ಕೂಡ ಅಲ್ಲಿ ಭಗವಂತನೇ ಅವತಾರ ಮಾಡಿದಾಗ ಭಗವಂತನೇ ದೊಡ್ಡವನು. ಅಲ್ಲಿ ದಶರಥ ದೊಡ್ಡವನು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಲ್ಲಿ ನಿಮಿತ್ತ ಮಾತ್ರ ದಶರಥ ಹಾಗೆ ಹೇಳುವಾಗ. ಆಮೇಲೆ ಇನ್ನೊಂದು, ದಶರಥ ಕಶ್ಯಪನ ಅವತಾರನು ಮನುವಿನ ಅವತಾರ. ಇದು ಕೆಲವು ಗ್ರಂಥಗಳಲ್ಲಿ ಮನು ಸ್ವಯಂಭುವ ಮನುವನೇ ದಶರಥ ಅಂತ ಇದೆ. ಕೆಲವು ಗ್ರಂಥಗಳಲ್ಲಿ ಇಲ್ಲ, ಕಶ್ಯಪ ಅದಿತಿಯರೇ ದಶರಥರಾಗಿ ಬಂದಿದ್ದಾನೆ. ಇದು ಒಂದು ಇದೆ. ಇದು ಯಾವುದು ಸರಿ ಅಂತ ಕೇಳಿದಾಗ ಅದಕ್ಕೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ಇಂಥ ಗೊಂದಲಗಳು ನಮಗೆ ಯಾರು ಜಿಜ್ಞಾಸುಗಳಿದ್ದಾರೋ, ಅಧ್ಯಯನ ಮಾಡತಕ್ಕಂತಿದ್ದಾರೋ ಅಂತವರಿಗೆ ಗೊಂದಲಗಳು ಬಂದಾಗ ಗೊಂದಲಗಳನ್ನು ಪರಿಹರಿಸತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಇವತ್ತಿನವರೆಗೆ ನೋಡಿದಾಗ ಈ ಅನೇಕ ಮಹಾಭಾರತ ಮೇಲೆ ಬರೆದಿರತಕ್ಕಂತಹ ಗ್ರಂಥಗಳನ್ನು ನೋಡಿದಾಗ, ಇತ್ತೀಚಿನ ಕೆಲವು ಗ್ರಂಥಗಳು, ಈ ಭೈರಪ್ಪನವರ ಒಂದು ಕಾದಂಬರಿ ಬರೀತಾರೆ, ದಾಟು ಅನ್ನುವಂತ ಕಾದಂಬರಿ ಇದೆ. ಆ ಕಾದಂಬರಿಯನ್ನು ಓದಿದಾಗ ಕೆಲವರಿಗೆ ಪ್ರಾರಂಭದಲ್ಲಿ ಮಹಾಭಾರತದ ಮೇಲೆ ಬರೆದಿರ್ತಕ್ಕಂಥ ದಾಟು ಕಾದಂಬರಿ ಆಗಿರಬಹುದು, ಆ ಪರ್ವ ಅನ್ನುವಂತ ಕಾದಂಬರಿ ಬಂದಾಗ ಅನೇಕ ಪ್ರತಿಭಟನೆಗಳಾದವು. ದ್ರೌಪದಿಯ ಮೇಲೆ ಇಂಥ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಬಂದವರನ್ನು ಶಾಸ್ತ್ರೀಯವಾಗಿ ವಿಚಾರಗಳನ್ನ ಹೇಳದೆ ತಿರುಚಿ ಬರೆದಿದ್ದಾರೆ. ಇನ್ನ ರಾಮಾಯಣದಲ್ಲಿ ಒಬ್ಬ ಸೋಲಂಕಿ ಅಂತ ಬಂದ ಸೀತಾಯಣ, ರಾಮಾಯಣ ಅನ್ನುವಂಥ ಗ್ರಂಥ ಇವಾಗ ಸೀತಾಯಣ ಅನ್ನುವಂಥ ಗ್ರಂಥವನ್ನು ಬರೆದ ಲೆಫ್ಟಿಸ್ಟ್, ಅಂದ್ರೆ ಎಡಪಂಥೀಯರು ಕೂಡ ಗ್ರಂಥಗಳನ್ನ ರಾಮಾಯಣ ಮಹಾಭಾರತದ ಮೇಲೆ ತಮಗೆ ತೋರಿಸಿದಂತೆ ತಾವು ಗ್ರಂಥಗಳನ್ನು ಬರೆದಿದ್ದಾರೆ. ಅಂತ ಸಂದರ್ಭದಲ್ಲಿ ಅವಕ್ಕೆಲ್ಲ ಉತ್ತರ ಕೊಡ್ತದೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ರಾಮ, ಲಕ್ಷ್ಮಣ, ಸೀತಾ ವನದಲ್ಲಿ ಪ್ರಯಾಣ ಮಾಡುವಾಗ ಹೇಗೆ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದ್ರ ಮೇಲೆ ವಿಷಯ ಇಟ್ಟುಕೊಂಡು ಅವನು ಸೀತಾಯಣವನ್ನು ಬರ. ರಾಮ ಹಿಂದೆ ಹೋಗ್ತಾ ಇದ್ದ, ರಾಮನ ಮುಂದೆ ಸೀತೆ ಇದ್ದು, ಅವರ ಮುಂದೆ ಲಕ್ಷ್ಮಣ ಇದ್ದ. ಕಾಡಿನಲ್ಲಿ ಅವರು ಸಂಚಾರ ಮಾಡುವಂತಹ ಕ್ರಮ ಇದು. ಲಕ್ಷ್ಮಣ ಮುಂದೆ ದಾರಿಯನ್ನು ಏನಾದರೂ ಬಿದ್ದರೆ, ಮುಳ್ಳು ಕಲ್ಲುಗಳು ಬಿದ್ದಿದ್ರೆ ಅದನ್ನು ತಕ್ಕೊಂಡು ಹೋಗ್ತಾ ಇದ್ದ, ದಾರಿಯನ್ನು ಸ್ವಚ್ಛ ಮಾಡಿಕೊಂಡು ಹೋಗ್ತಾ ಇದ್ದ. ಸೀತೆ ಅವರಿಂದ ಬರ್ತಾ ಇದ್ದು, ಆಮೇಲೆ ರಕ್ಷಕನಾಗಿದ್ದುಕೊಂಡು ಅವರಿಬ್ಬರನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ರಾಮ ಹೋಗ್ತಾ ಇದ್ದು ಅನ್ನುವಂತ ಕ್ರಮದಲ್ಲಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಆದ್ರೆ ಅವನು ತನಗೆ ತೋಚಿದಂತೆ ಅದರ ಮೇಲೆ ಒಂದು ವಿಷಯವನ್ನು ಇಟ್ಟುಕೊಂಡು ಸೀತಾಯಣ ಅಂತ ಬರೆದು ಆ ಗ್ರಂಥಕ್ಕೆ ಕಳಂಕವನ್ನು ತಂದಿರ್ತಕ್ಕಂಥ ಇಂಥ ಉದಾಹರಣೆಗಳನ್ನ ನಾವು ನೋಡ್ತೇವೆ. ಇಂಥ ಪರಿಹಾರಗಳನ್ನು ಮಾಡಿಕೊಡ್ಬೇಕಾದ್ರೆ ಇಂಥ ಮಹಾಭಾರತ ನಿರ್ಣಯ ಅಂತ ಗ್ರಂಥಗಳನ್ನು ಓದಿದಾಗ ನಮಗೆ ಈ ಸಂದರ್ಭಗಳು, ಇವತ್ತಿನ ಕಾಲದಲ್ಲಿ ನಾವೆಲ್ಲ ಈ ರಮಾನಂದ ಸಾಗರ ಬರೆದಿರ್ತಕ್ಕಂಥದ್ದು, ಆಮೇಲೆ ಚೋಪ್ರಾ ಬರೆದು ತೋರಿಸಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳನ್ನು ನೋಡಿದರೆ ಅದು ಕೆಲವು ಭಾಗಗಳನ್ನು ಮಾತ್ರ ತೋರಿಸಿ ತಮಗೆ ತೋರಿಸಿದಂತೆ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಪ್ರಾಮಾಣಿಕ ಗ್ರಂಥ, ಪ್ರಮಾಣಬದ್ಧವಾಗಿರ್ತಕ್ಕಂಥ ವಿಷಯಗಳು ಅದರಲ್ಲಿ ಇಲ್ಲ. ಯಾರೋ ಒಬ್ಬ ಕವಿಗಳು ಬಂದಿರತಕ್ಕಂಥ ವಿಷಯಗಳನ್ನ
ಅವುಗಳನ್ನೇ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು. ಅಲ್ಲಿ ಕೂಡ ಕೆಲವು ವಿಷಯಗಳನ್ನು ತೋರಿಸಿದ್ದಾರೆ. ಉದಾಹರಣೆಗಾಗಿ ರಾಮಾಯಣದಲ್ಲಿ ವಾಲಿ ಸುಗ್ರೀವರ ಹೆಂಡತಿಯರಿಗೆ ಬಾಲ ಇಲ್ಲ. ಈ ಧಾರಾವಾಹಿಯಲ್ಲಿ ವಾಲಿ ಸುಗ್ರೀವರಿಗೆ ಬಾಲ ಇದೆ. ವಾಲಿ ಸುಗ್ರೀವರಿಗೆ ಆ ಸೀರಿಯಲ್ ನಲ್ಲಿ ತೋರಿಸುವಾಗ ವಾಲಿ ಸುಗ್ರೀವರಿಗೆ ಬಾಲ ಇದ್ರೆ ವಾನರನ ಹೆಂಡತಿ ಆಗಿರ್ತಕ್ಕಂಥ ಅವ್ರ ಹೆಂಡತಿಯರು ಬಾಲ ಇರಬೇಕಾಗಿತ್ತಲ್ಲ. ಆದ್ರೆ ಅದು ಧಾರಾವಾಹಿಯಲ್ಲಿ ತೋರಿಸಲಿಲ್ಲ. ಇಂಥ ತಪ್ಪುಗಳನ್ನ ತೋರಿಸಿ ಹಿಡಿದಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡ್ತದೆ. ಸೃಷ್ಟಿ ಕ್ರಮದಲ್ಲಿ ಮಹಾಭಾರತ ತಾತ್ಪರ್ಯ ಉತ್ತರವನ್ನು ಕೊಡ್ತದೆ. ಅದು ಒಂದು ಜಾತಿ, ವಾನರ ಜಾತಿ. ಕಿಂಪುರುಷ ಅನ್ನುವಂತಹದ್ದು ಜಾತಿ, ಕಿನ್ನರ ಅನ್ನುವಂತಹದ್ದು ಜಾತಿ, ವಾನರ ಅನ್ನುವಂಥದ್ದು ವಾ ನರ, ಕಿಂ ಪುರುಷ, ಕಿಂ ನರ. ಇವೆಲ್ಲವೂ ಮನುಷ್ಯನಿಗೆ ಪೂರಕವಾಗಿರತಕ್ಕಂಥ ಅವೇ ಮನುಷ್ಯನಕ್ಕಿಂತ ಕೆಳಗಿನ ಜಾತಿಯು ಇರತಕ್ಕಂಥ ಪ್ರಾಣಿಗಳು. ಇವತ್ತು ಅದು ವಂಶ ನಶಿಸಿದೆ. ಆ ವಂಶಗಳಿಲ್ಲ ಇಲ್ಲಿ. ಕಿಂಪುರುಷ, ಕಿನ್ನರ, ವಾನರ ಈ 3 ಸಂತತಿಗಳು ಇವತ್ತು ನಶಿಸಿದೆ. ನಮ್ಮ ಸೃಷ್ಟಿ ಕ್ರಮವನ್ನ ನಾವು ಹೇಳಿಕೊಡದೆ ನಮ್ಮ ಮಕ್ಕಳಿಗೆ ನಾವು ಆಧುನಿಕ ಶಿಕ್ಷಣ ಕ್ರಮದಲ್ಲಿ ನಾವು ಅಧ್ಯಯನ ಮಾಡಿದಾಗ ನಾವೇನು ಮಾಡ್ತೇವೆ ಅಂದ್ರೆ ರೆವಲ್ಯೂಷನ್ ಥಿಯರಿ ಅಂತ ನಾವು ಇಂಗ್ಲಿಷ್ ನಲ್ಲಿ ನಾವು ನೋಡ್ತೇವೆ. ಶಾಲೆಗಳಲ್ಲಿ 4ನೇ ಕ್ಲಾಸ್ಗೆ ಪ್ರಾರಂಭ. ಡಾರ್ವಿನ್ನ ವಿಕಾಸವಾದ. ಡಾರ್ವಿನ್ನ ವಿಕಾಸವಾದ ಏನು ಹೇಳ್ತದೆ? ಮಂಗಲಿಂದ ಮಾನವ. ಮಂಗಲಿಂದ ಮಾನವನ ಅಂತ ಆಗಿದ್ರೆ ಅವನಿಗೆ ಮಂಗಜ ಬೇಕಾಗುತ್ತೆ. ಆ ಶಬ್ದ ಅದರ ಉತ್ಪತ್ತಿಯನ್ನು ಹೇಳ್ತದೆ. ಆ ಶಬ್ದ ಯಾವುದನ್ನ ಹೇಳ್ತದೆ ಅದರ ಉತ್ಪತ್ತಿಯನ್ನು ಹೇಳಬೇಕು. ಅದು ನಿರುಕ್ತ ಅಂತ ಕರೀತಾರೆ. ನಿರುಕ್ತ ಅಂತ ಒಂದು ಶಾಸ್ತ್ರ ಇದೆ. ವೇದಾಂಗಗಳಲ್ಲಿ ನಿರುಕ್ತ ಅನ್ನುವಂತಹ ಒಂದು ಶಾಸ್ತ್ರ ಇದೆ. ಯಾವುದೇ ಒಂದು ಶಬ್ದವನ್ನು ಹೇಳಬೇಕಾದಾಗ ಆ ಶಬ್ದದ ಉತ್ಪತ್ತಿ ಹೇಗೆ ಆಗ್ತದೆ ಅಂತ ತಿಳಿಸ್ತದೆ. ಆದ್ರೆ ಅದನ್ನ ಮಂಗನಿಂದ ಮಾನವನಾಗಿದ್ದರೆ ಅದು ಮಂಗಜ ಅಂತ ಹೇಳಬೇಕಾಯ್ತು. ಮಂಗನಿಂದ ಜನಿಸಿದವ ಮಂಗಜ ಅಂತ ಹೇಳಬೇಕಾಗಿತ್ತು. ಅಲ್ಲ, ಮಂಗನಿಂದ ಮಾನವನಾಗಿಲ್ಲ. ಹಾಗಾಗಿ ಇವತ್ತಿನ ಮಂಗಗಳು ಮನುಷ್ಯರಾಗಬೇಕಾಗಿತ್ತು. ಅದು ವಿಕಾಸವಾದ ತಪ್ಪು ಅಂತ ಆಚಾರ್ಯರು ಬರೀತಾರೆ ಸ್ಪಷ್ಟವಾಗಿ. ಯಾಕೆ ಅಂತ ಕೇಳಿದ್ರೆ ಮನುಜ ಅನ್ನುವಂಥ ಶಬ್ದ ಇದೆ. ಮನುವಿನಿಂದ ಜನಿಸಿರ್ತಕ್ಕಂಥವರು ಮಾನವರು. ಮನುಜ, ಮನುವಿನಿಂದ ಜನಿಸಿರ್ತಕ್ಕಂಥವ ಮಾನವ ಅಂತ. ಯಾರು ಮನುಜ ಆದ್ರೆ ಸ್ವಯಂಭೂವನೇ ನಮ್ಮ ಆದಿಮಾನವ. ಆದಿಮಾನವರಿದ್ರು ಎಲ್ಲೋ ಶಿಲಾಯುಗದಲ್ಲಿದ್ರು. ಅದಕ್ಕೆ 5,000 ವರ್ಷಗಳ ಇತಿಹಾಸವನ್ನ ನಿಗದಿ ಮಾಡಿ ಹೇಳ್ತಾರೆ. 1000 ವರ್ಷಗಳ ಇತಿಹಾಸವನ್ನ, ನಮ್ಮ ಕಲ್ಪಾಂತರದ ಇತಿಹಾಸಗಳನ್ನ ನಮ್ಮ ಗ್ರಂಥಗಳು ಹೇಳ್ತಾ ಇದ್ದಾವೆ. ಇವುಗಳನ್ನೇ ನಾವು ಅಧ್ಯಯನ ಮಾಡಿ ತಿಳ್ಕೊಳ್ಳುವಾಗ ಆಚಾರ್ಯರು ಬರುತ್ತಾರೆ ಕಲ್ಪಾಂತರ ಭೇದ ಅಂತ. ಈ ಒಂದು ಗ್ರಂಥದಲ್ಲಿ ಹೀಗಿದೆ, ಈ ಒಂದು ಗ್ರಂಥದಲ್ಲಿ ಹೀಗಿದೆ, ಇನ್ನೊಂದು ಗ್ರಂಥದಲ್ಲಿ ಹೀಗಿದೆ. ಇದನ್ನು ಹೇಗೆ ಅಧ್ಯಯನ ಮಾಡಬೇಕು ಅಂದಾಗ ಒಂದೇ ಗ್ರಂಥದಲ್ಲಿ ಆಗಿ ಇದ್ರೆ ವರಾಹ ಪುರಾಣದಲ್ಲಿ ಒಂದು ರೀತಿ ಇದೆ, ಆದಿತ್ಯ ಪುರಾಣದಲ್ಲಿ ಒಂದು ರೀತಿ ಇದೆ, ಭವಿಷ್ಯತ್ ಪುರಾಣದಲ್ಲಿ ಒಂದು ರೀತಿ ಇದೆಯಲ್ಲ. ಇದು ಹೇಗೆ ಅಂತ ಕೇಳಿದ್ರೆ ಅದು ಕಲ್ಪಾಂತರದಲ್ಲಿ ನಡೆದಿರ್ತಕ್ಕಂಥ ಅದೇ ಘಟನೆಗಳೇ ಮತ್ತೆ ಪುನರಾವರ್ತಿ ಆಗಿದ್ದಾಗ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ. ವೇದವ್ಯಾಸರೇ 28 ಸರಿ